ಜಂಕ್ ಫುಡ್ ತಿಂದು ಸಾಯೋವ್ರ ಸಂಖ್ಯೆ 1,10,00,000 ಅಂದ್ರೆ ಸಿಗರೇಟ್ ಸೇದಿ ಸಾಯೋವ್ರ ಸಂಖ್ಯೆ 80 ಲಕ್ಷ. ಇದಕ್ಕಿಂತಲೂ 30 ಲಕ್ಷ ಜಾಸ್ತಿ ಫುಡ್ ತಿಂದು ಸಾಯ್ತಾ ಇದ್ದಾರೆ. ತುಳಿತಾ ಇರೋವನಿಗೆ ಅವನು ಹೊರಗಡೆಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಅವಸರ ಆಗಿದೆ. ನಾನು ಮತ್ತೆ ಆ ಹೊರಗಡೆಗೆ ಹೋಗಿ ಬಂದರೆ ಮತ್ತೆ ಕಾಲು ತೊಗೊಂಡು ಒಳಗೆ ಬರಬೇಕಾಗುತ್ತಲ್ಲ, ಯಾರಪ್ಪ ಕೆಲಸ ಕೆಟ್ಟೋಗ್ತದೆ ಅಂದ್ಬಿಟ್ಟು ಜಂಕ್ ಫುಡ್ಗೆ ಬಾಯ್ ಹೇಳಿ. ವೈಟ್ ಆಯಿಲ್ ವಾಸನೆ ಇರಲ್ಲ, ಏನೂ ಇರಲ್ಲ. ಆ ವೈಟ್ ಆಯಿಲ್ಗೆ ನಿಮಗೆ 10 ರಿಂದ 15 ರೂಪಾಯಿಗೆ 1 ಲೀಟರ್ ಸಿಗುತ್ತೆ. ಸನ್ಫ್ಲವರ್ದು, ಗ್ರೌಂಡ್ ನೆಟ್ ಆಯಿಲ್ದು ಸಿಂಥೆಟಿಕ್ಸನ್ನು ಹಾಯಿಸ್ತಾರೆ. ಆ ಮೂಸು ನೋಡಿದ್ರೆ ಸೂರ್ಯಕಾಂತಿ ಎಣ್ಣೆ ಥರ ಸ್ಮೆಲ್ ಬರುತ್ತೆ. ಈ ಇನ್ನೊಂದು ಎಣ್ಣೆ ಮೂಸು ನೋಡಿದ್ರೆ ಕಡಲೆಕಾಯಿ ಎಣ್ಣೆ ವಾಸನೆ ಥರ ಅಂತ ಅನ್ಕೋತೀವಿ. ಆಮೇಲೆ ನಮ್ಮ ಜನಕ್ಕೆ ಪಾನಿಪುರಿ, ಮಸಾಲೆ ಪೂರಿ, ಬೇಲ್ ಪೂರಿ ಅಂತಂದ್ರೆ ಎಲ್ಲಿಲ್ಲದ ಏನು ಜನಗಳು ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ತಿಂತಿರ್ತಾರೆ. ಎಲ್ಲ ಕಡೆ ತಿನ್ಬೋದು, ನಮ್ಮೂರಲ್ಲೂ ಜಾಸ್ತಿ ತಿಂತಾರೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷನ್ಗಳಲ್ಲಿ ಹಿಟ್ಟನ್ನು, ಪೂರಿ ಮಸಾಲೆ ಪೂರಿ ತಯಾರು ಮಾಡ್ತಕ್ಕಂಥ ಹಿಟ್ಟನ್ನು ಮಿಷನ್ಗಳಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಹಿಟ್ಟು ಮಾಡಿಕೊಂಡು ಅದನ್ನು ಪೂರಿ ತಯಾರಿಸೋದಕ್ಕೆ ಕಲಸೋದಕ್ಕಾಗಿ ಮಿಷನ್ ಇಟ್ಕೊಂಡಿರ್ತಾರೆ. ಬಂಡವಾಳ ಹಾಕಿರೋನು, ತುಂಡು ಬಂಡವಾಳ ಹಾಕಿರ್ತಕ್ಕಂಥವ್ನು ಅವನೇನು ಮಾಡ್ತಾನೆ, ಮೂಟೆ ಮೈದಾ ಹಿಟ್ಟು, ಡಾಲ್ಡಾ, ಏನೇನು ಬೇಕೋ ಉಪ್ಪು, ಸೋಡಾ, ಏನೇನು ಬೇಕೋ ಎಲ್ಲ ತಂದ್ಬಿಡ್ತಾನೆ. ತಂದುಬಿಟ್ಟು ಆ ಮನೆ ಒಳಗಡೆ ಇರ್ತಕ್ಕಂಥ ಹಾಲಲ್ಲಿ ಗಾರೆಯ ನೆಲದ ಮೇಲೆ ಹಸಿಟ್ಟನ್ನು ಹುಯ್ತಾರೆ. ಆ ಹುಯ್ದ ಹಸಿಟ್ಟಿಗೆ ಎಣ್ಣೆ, ಡಾಲ್ಡಾ, ಉಪ್ಪು, ಸೋಡಾ, ಜೀರಿಗೆ ಏನು ಬೇಕೋ ಎಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಕಲಸೋದಕ್ಕೆ ಭಾಳ ಕಷ್ಟ. ಅರ್ಧ ಕೆಜಿನ 1 ಕೆಜಿನ ಕಳ್ಸೋಕೆ 25-30 ಕೆಜಿ ಕಳಿಸ್ಬೇಕಲ್ವಾ. ಅದಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ, ಅದಕ್ಕೆ ನೀರು, ಎಣ್ಣೆ, ಸೋಡಾ ಏನೇನು ಬೇಕೋ ಹಾಕ್ಬಿಟ್ಟು ತಿರುವಾಕೊಂಡು ಕಾಲಲ್ಲಿ ಹಸಿಟ್ಟನ್ನ ತುಳಿತಾ ಇದ್ದಾರೆ. ಇಲ್ಲಿ 4 ಜನ ತುಳಿತಾ ಇದ್ದಾರೆ. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ, 4 ಜನ ತುಳಿತಾ ಇದ್ದಾರೆ. ಇದರಲ್ಲಿ ಒಬ್ಬ ಈ ಕಡೆ ಕೊನೆಯಲ್ಲಿರೋನು ತುಳಿತಾ ಇರೋವನಿಗೆ ಅವನು ಹೊರಗಡೆಗೆ ಯೂರಿನ್ ಪಾಸ್ ಮಾಡೋದಕ್ಕೆ ಅವಸರ ಆಗಿದೆ. ನಾನು ಮತ್ತೆ ಆ ಹೊರಗಡೆಗೆ ಹೋಗಿ ಬಂದರೆ ಮತ್ತೆ ಕಾಲು ತೊಗೊಂಡು ಒಳಗೆ ಬರಬೇಕಾಗುತ್ತಲ್ಲ, ಯಾರಪ್ಪ ಕೆಲಸ ಕೆಟ್ಟೋಗ್ತದೆ ಅಂದ್ಬಿಟ್ಟು ಅದರಲ್ಲೇ ರಿಸರ್ಚ್ ಮಾಡ್ತಾ ಇದ್ದಾನೆ, ಅದರನ್ನೇ ತುಳಿತಾ ಇದ್ದಾನೆ. ಇದ್ರ ನಾನು ಹೋಗಿ ತಿಂದಿದ್ದೆ ಪಾನಿಪುರಿ ಬಲೆ ಟೇಸ್ಟ್ ಆಗೈತೆ ಅಂತ. ಟೇಸ್ಟ್ ಬರ್ದು ಇನ್ನೇನಾಗ್ತದೆ ನೋಡಿ. ಇಲ್ಲೊಬ್ರು ಡಾಕ್ಟರ್ ಕೆ ಜಯಲಕ್ಷ್ಮಿ ಅಂತ, ಎಷ್ಟು ಎಚ್ಚರಿಕೆ ಮಾತು. ಇದು ನಾನು ಹೇಳ್ತಿರೋದಲ್ಲ, ಹರ್ಷಿತ್ ಹೇಳ್ತಿರೋ ಮಾತಲ್ಲ, ಇದು ಒಬ್ಬ ಡಾಕ್ಟರ್ ಹೇಳ್ತಿರೋ ಮಾತು. ಜಂಕ್ ಫುಡ್ಗೆ ಬೈ ಹೇಳಿ. ಅಲ್ಲೇ ಹೇಳ್ತಾರೆ, ಜಂಕ್ ಫುಡ್ ಮಕ್ಕಳನ್ನು ಮಾತ್ರವಲ್ಲ ವಯಸ್ಕರನ್ನು ಕೂಡ ಇನ್ನಿಲ್ಲದಂತೆ ಆಕರ್ಷಿಸುವ ಆಹಾರ, ಪೌಷ್ಟಿಕಾಂಶವಿಲ್ಲದ, ಅನಾರೋಗ್ಯಗಳಿಗೆ ಮೂಲವಾದ ಈ ಆಹಾರ ಸೇವನೆಯನ್ನು ಹೇಗೆ ತ್ಯಜಿಸುವುದು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆರ್ಟಿಕಲ್ಲು ಇದೆ. ಇದನ್ನು ಜಸ್ಟ್ ತೆಗೆದು ನಮ್ಮ ವೀಕ್ಷಕರಿಗೆ ನೀವು ಕೊಡ್ಬೋದು. ನಮ್ಮ ಆಹಾರ ತಜ್ಞ ಇತ್ತೀಚೆಗೆ ತೀರ್ಕೊಂಡ್ರು, KC ರಘು ಅಂತ ಆಹಾರ ತಜ್ಞ. ಅವರು ಆಹಾರದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಬ್ಬರು ಡಾಕ್ಟರ್. ಅವರು ಯಾವ್ಯಾವ ಕಾಯಿಲೆ ಇರೋರಿಗೆ ಏನೇನು ಆಹಾರವನ್ನು ಹೇಗೆ ತಗೋಬೇಕು, ಎಷ್ಟು ಪ್ರಮಾಣ ತಗೊಳ್ಬೇಕು ಅಂತೇಳಿ ಡೈಟಿಷಿಯನ್, ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥ ಒಬ್ಬ ತಜ್ಞ. ಅವರು ಆಹಾರ ತಜ್ಞ. ಅವರು ಒಂದು ಲೇಖನವನ್ನು ಬರೆದರು, ಜೀವ ಜಾಲಾಡುವ ಜಂಕ್ ಫುಡ್ ಅಂತ. ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಮೆರಿಕದ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮೆಟ್ರಿಕ್ಸ್ ಅಂಡ್ ಇವಾಲ್ಯುಯೇಷನ್ ಸಂಸ್ಥೆ ನಡೆಸಿದ ಅಧ್ಯಯನದ ಪ್ರಕಾರ ಜಂಕ್ ಫುಡ್ನಿಂದ ಸಾಯುತ್ತಿರುವವರ ಸಂಖ್ಯೆ ಧೂಮಪಾನಿಗಳ ಸಾವಿಗಿಂತಲೂ ಮಿಗಿಲಾಗಿದೆ. ಜಂಕ್ ಫುಡ್ ತಿಂದು ಸಾಯೋವ್ರ ಸಂಖ್ಯೆ 1,10,00,000 ಅಂದ್ರೆ ಸಿಗರೇಟ್ ಸೇದಿ ಸಾಯೋವ್ರ ಸಂಖ್ಯೆ 80 ಲಕ್ಷ. ಇದಕ್ಕಿಂತಲೂ 30 ಲಕ್ಷ ಜಾಸ್ತಿ ಫುಡ್ ತಿಂದು ಸಾಯ್ತಾ ಇದ್ದಾರೆ. ಅದು ಜಂಕ್ ಫುಡ್ ತಿಂದು ಸಾಯ್ತಾ ಇದ್ದಾರೆ. ಇದು ನೀವು ಹೇಳ್ತಿರೋ ಮಾತಲ್ಲ, ಒಬ್ಬ ಆಹಾರ ತಜ್ಞ ಕೊಡ್ತಿರ್ತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈಗ ಉದಾಹರಣೆಗೆ ಕಡಲೆ ಬೀಜ 150 ಇರ್ಬೋದು ಇವತ್ತು ಕೆಜಿ. ಕಡಲೆ ಬೀಜ 1 ಕೆಜಿ ಕಡಲೆಕಾಯಿ ಎಣ್ಣೆ ನೀವು ಮಿಷನ್ ಅಲ್ಲಿ ಹಾಕಿ ಎಣ್ಣೆ ತೆಗಿಬೇಕಾದ್ರೆ 3 ರಿಂದ 3.5 ಕೆಜಿ ಕಡಲೆ ಬೀಜ ಹಾಕಿದ್ರೆ 1 ಕೆಜಿ ಎಣ್ಣೆ ಬರುತ್ತೆ. ಅಲ್ಲಿಗೆ 3.5 ಕೆಜಿ ಕಡಲೆ ಬೀಜ ಅಂದ್ರೆ 500 ರೂಪಾಯಿ. 3.5 ಕೆಜಿ ಕಡಲೆ ಬೀಜ ಖರೀದಿ ಮಾಡಿ ತಗೊಂಡ್ಬಂದು ಒಂದು ಮಿಷನ್ಗೆ ಹಾಕಿದ್ರೆ ಬರೋದು 1 ಲೀಟರ್ ಎಣ್ಣೆ. ಆ 1 ಲೀಟರ್ ಕಡಲೆಕಾಯಿ ಎಣ್ಣೆನ ನೀವು ಅಂಗಡಿ ಒಳಗೆ ಕಡಲೆಕಾಯಿ ಎಣ್ಣೆ ತಗೊಂಡು ಬಂದ್ಬಿಟ್ಟು 100, 110 ಕೊಡ್ತಾನಲ್ಲ, ಅದು ಕಡಲೆಕಾಯಿ ಎಣ್ಣೆನಾ? ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಅದೇನಾಗ್ತಿದೆ ಅಂತಂದ್ರೆ, ಭೂಮಿಯಲ್ಲಿ ತೆಗಿತಕ್ಕಂಥ ಪೆಟ್ರೋಲ್ ಸಂಪತ್ತೇನಿದೆ, ಪೆಟ್ರೋಲು ಕಚ್ಚಾ ತೈಲ ತೆಗಿತಾರೆ. ಕಚ್ಚಾ ತೈಲ ತೆಗೆದಾದ ಮೇಲೆ
ಆ ಕಚ್ಚಾ ತೈಲವನ್ನ ಸಂಸ್ಕರಣೆಗೆ ಒಳಪಡಿಸಿದ ಮೇಲೆ ಒಂದು ಪೆಟ್ರೋಲ್ ಆಗುತ್ತೆ, ಒಂದು ಡೀಸೆಲ್ ಆಗುತ್ತೆ, ಒಂದು ಕೆರೋಸಿನ್ ಆಗುತ್ತೆ. ಅದರಲ್ಲೂ ಬಂದಂತ ಇದನ್ನ ತೆಗೆದು ಟಾರ್ ಮಾಡ್ತಾರೆ. ಟಾರ್ ಮಾಡಿದ್ದಾದ್ಮೇಲೂ ಉಳಿತಕ್ಕಂಥದನ್ನ ವೈಟ್ ಆಯಿಲ್ ಅಂತ ವ್ಯಾಸಲಿನ್ ಮಾಡ್ತಾರೆ. ವ್ಯಾಸಲಿನ್ ಆದ್ಮೇಲೆ ಉಳಿತಕ್ಕಂಥ ಆಯಿಲ್ ಅನ್ನ ಸಂಪೂರ್ಣ ಅದನ್ನ ವೈಟ್, ವಾಸನೆನೇ ಇಲ್ಲದೆ ಇರತಕ್ಕಂಥ ವೈಟ್ ಆಯಿಲ್ ಅಂತ ಮಾಡ್ತಾರೆ. ಆ ವೈಟ್ ಆಯಿಲ್ ವಾಸನೆ ಇರಲ್ಲ, ಏನೂ ಇರಲ್ಲ. ಆ ವೈಟ್ ಆಯಿಲ್ಗೆ ನಿಮಗೆ 10 ರಿಂದ 15 ರೂಪಾಯಿಗೆ 1 ಲೀಟರ್ ಸಿಗುತ್ತದು. 10 ರಿಂದ 15 ರೂಪಾಯಿಗೆ 1 ಲೀಟರ್ ಸಿಗುತ್ತೆ. ಅಂತ ಎಣ್ಣೆಗೆ ಸನ್ಫ್ಲವರ್ದು, ಗ್ರೌಂಡ್ ನೆಟ್ ಆಯಿಲ್ದು ಸಿಂಥೆಟಿಕ್ಸ್ ಅನ್ನ ಹಾಯಿಸ್ತಾರೆ. ಆ ಮೂಸ್ ನೋಡಿದ್ರೆ ಸೂರ್ಯಕಾಂತಿ ಎಣ್ಣೆ ತರ ಸ್ಮೆಲ್ ಬರುತ್ತೆ. ಈ ಇನ್ನೊಂದು ಎಣ್ಣೆ ಮೂಸ್ ನೋಡಿದ್ರೆ ಕಡಲೆಕಾಯಿ ಎಣ್ಣೆ ವಾಸನೆ ತರ ಅಂತ ಅನ್ಕೋತೀವಿ. ಅದು ಎಣ್ಣೆ ಅಲ್ಲ, ಸಿಂಥೆಟಿಕ್ಸ್ ಹಾಯಿಸಿರ್ತಾರೆ ಅದಕ್ಕೆ. ಅದು 100-120ಕ್ಕೆ ಕಡಲೆಕಾಯಿ ಎಣ್ಣೆ ಇದೇ ತೊಗೊಂಡೋಗು, ಕಡಲೆಕಾಯಿ ಎಣ್ಣೆ ಗ್ರೌಂಡ್ ನೆಟ್ ಆಯಿಲ್ ಇದೇ ತೊಗೊಂಡೋಗು ಅಂತ ಕೊಡ್ತಾರಲ್ಲ. 120ಕ್ಕೆ ಹೆಂಗ್ ಕೊಡ್ತಾನೆ? ಕಡಲೆ ಬೀಜ 500 ರೂಪಾಯಿ 3.5 kg. 1 kg ಎಣ್ಣೆ ಬರ್ಬೇಕಾದ್ರೆ ಅಷ್ಟು ಹಾಕ್ಬೇಕು. 120 ರೂಪಾಯಿಗೆ ಹೆಂಗ್ ಕೊಡಕ್ ಸಾಧ್ಯ?